ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತಿನ ಈ ಎಪಿಸೋಡ್ ಅಲ್ಲಿ ನಾನು ರಾಜರಾಜೇಶ್ವರಿ ನಗರದಲ್ಲಿರುವಂತ ಕಪೂರ್ಸ್ ಕೆಫೆಗೆ ಹೋಗ್ತಾ ಇದ್ದೀನಿ. ಕಪೂರ್ಸ್ ಕೆಫೆ ಸಾಕಷ್ಟು ಜನ ಹೇಳಿದ್ದಾರೆ ನನಗೆ ಹೋಗಿ ಒಂದ್ಸಲ ಟ್ರೈ ಮಾಡಿ ಅಂತ. ಇವ್ರದ್ದು ಬೇರೆ ಬೇರೆ ಬ್ರಾಂಚಸ್ ಇದೆ ಅಂತ ಅನ್ಕೊಂಡಿದೀನಿ. ಬಟ್ ನಾನ್ ಇವತ್ತು ಹೋಗ್ತಾ ಇರೋದು ರಾಜರಾಜೇಶ್ವರಿ ನಗರಲ್ಲಿರುವಂತ ಕಪೂರ್ಸ್ ಕೆಫೆಗೆ. ಅಷ್ಟಕ್ಕೂ ಮುಂಚೆ ನಾನು ಮನೆಯಲ್ಲಿ ಇತ್ತೀಚೆಗೆ ನಾನು ತಗೊಂಡಿರುವಂತ ಒಂದು ಪ್ರಾಡಕ್ಟ್ ನ ನಿಮಗೆ ಟೋಟಲ್ ಆಗಿ ಡೀಪ್ ಆಗಿ ರಿವ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಅದೇ ನಿಮಗೆ ಗೊತ್ತು ನಾನು ಎಷ್ಟು ಡೀಟೇಲ್ ಆಗಿ ಜಸ್ಟ್ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ಅಂತ ಅಲ್ವಾ. ಸೊ ಅದು ಯಾವ ಪ್ರಾಡಕ್ಟು, ಇವತ್ತು ನಾನು ಯಾವ್ದಕ್ಕೆ ಅದನ್ನ ಬಳಸ್ತಾ ಇದ್ದೀನಿ, ಎಲ್ಲದಕ್ಕಿಂತ ಮುಂಚೆ ನೀವೊಂದು ಸ್ಮಾಲ್ ಝಲಕನ್ನ ನೋಡಿ. ಎಸ್, ಇದೆ ಕ್ಯೂಟ್ ಆಗಿರುವಂತ ಅಗ್ಯಾರೋ ಸ್ಟ್ಯಾಂಡ್ ಮಿಕ್ಸರ್. ಮಾಡೆಲ್ ಬಂದು ರಾಯಲ್. ನೆನ್ಪಿಟ್ಕೊಳ್ಳಿ, ಇದು ರಾಯಲ್ ಸ್ಟ್ಯಾಂಡ್ ಮಿಕ್ಸರ್. ಇದು ನನಗೆ 6 ತಿಂಗಳಲ್ಲ, 1 ವರ್ಷ ಅಲ್ಲ, 2 ವರ್ಷ ವಾರಂಟಿ ಜೊತೆ ಸಿಗ್ತಾ ಇದೆ. ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಇದ್ರ ಜೊತೆ ನಮಗೆ ಯಾವ್ಯಾವ ಅಟ್ಯಾಚ್ಮೆಂಟ್ಸ್ ಬಂದಿದೆ, ಇದು ಹೇಗ್ ವರ್ಕ್ ಆಗುತ್ತೆ, ಇದ್ರಲ್ಲಿ ಏನೇನೆಲ್ಲ ಮಾಡಬಹುದು ಎಲ್ಲದನ್ನು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಸ್ಟ್ಯಾಂಡ್ ಮಿಕ್ಸರ್ ಬಂದು 1000 ವಾಟ್ಸ್ ಅಂಡ್ ಇದು ಹೈಲಿ ರೇಟೆಡ್ ಫಾರ್ ಈಸಿ ಟು ಯೂಸ್, ಡ್ಯೂರಬಲ್, ಸಕ್ಷನಿಗೆ ಅಂಡ್ ಇದು ವ್ಯಾಲ್ಯೂ ಫಾರ್ ಮನಿ. ಇದರಲ್ಲಿ 8 ಸ್ಪೀಡ್ಸ್ ಇದೆ. 0 ಇಂದ 1 2 3 4 5 6 7 8 ತನಕ ಅಂಡ್ ಆಲ್ಸೋ ಪಲ್ಸ್ ಫಂಕ್ಷನ್ ಇದೆ. ಇದಕ್ಕೆ ಟಿಲ್ಟ್ ಹೆಡ್ ಫಂಕ್ಷನ್ ಇರೋದ್ರಿಂದ ನಮಗೆ ಯೂಸೇಜ್ಗೆ ತುಂಬ ಕನ್ವೀನಿಯಂಟ್ ಆಗಿರುತ್ತೆ. ಒಂದು ಟಿಲ್ಟ್ ಬಟನ್ ಇದೆ, ಸೊ ಲಾಕು ಅನ್ಲಾಕು ಮಾಡಬಹುದು. ಅದನ್ನು ನಾವು ಒಳಗಡೆ ಹಾಕೋ ಹಿಟ್ಟು ಅಥವಾ ಲಿಕ್ವಿಡು ಏನೇ ಒಂದು ಹಾರದೇ ಇರಲಿ ಅಂತ ಇದಕ್ಕೆ ಒಂದು ಸ್ಪ್ಲಾಶ್ ಗಾರ್ಡ್ ಕೊಟ್ಟಿದ್ದಾರೆ ನೋಡಿ. ಇದು ಸುಮ್ಮನೆ ಹೀಗೆ ಫಿಕ್ಸ್ ಮಾಡೋದು, ತೆಗಿಯೋದು, ಅಷ್ಟೇ ಸಿಂಪಲ್ಲು. ಆ್ಯಂಡ್ ಈ ಬೌಲ್ ಬಂದು ಸ್ಟೇನ್ಲೆಸ್ ಸ್ಟೀಲು ಆ್ಯಂಡ್ ಇದ್ರ ಕೆಪಾಸಿಟಿ ಬಂದು 5 ಲೀಟರ್ಸ್. ಸೊ ಇದು 5 ಲೀಟರ್ಸ್ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ಕ್ವಾಂಟಿಟಿನ ಈಸಿಯಾಗಿ ಮಿಕ್ಸ್ ಮಾಡ್ಕೋಬಹುದು ಆ್ಯಂಡ್ ಆಲ್ಸೋ ಕ್ಲೀನಿಂಗು ತುಂಬ ಈಸಿ ಆಗುತ್ತೆ ನೋಡಿ. ಇದನ್ನು ಫಿಕ್ಸ್ ಮಾಡೋದಕ್ಕೆ ಇಲ್ಲೊಂದು ಆರೋ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ಅದನ್ನು ಫಾಲೋ ಮಾಡಿದ್ರೆ ಸಾಕು. ಬಟ್ಲನ್ನ ಹೀಗಿಟ್ಟು ಜಸ್ಟ್ ಆರೋ ಮಾರ್ಕ್ ಇರೋ ಕಡೆಗೆ ಟಿಲ್ಟ್ ಮಾಡಿದ್ರೆ ಲಾಕ್ ಆಗುತ್ತೆ. ತೆಗಿಬೇಕು ಅನ್ನುವಾಗ ಸೇಮ್ ಜಸ್ಟ್ ರಿವರ್ಸ್ ಡೈರೆಕ್ಷನ್ ಮಾಡಿದ್ರೆ ಈಸಿಯಾಗಿ ತೆಗೆದ್ಬಿಡಬಹುದು. ಈ ಅಟ್ಯಾಚ್ಮೆಂಟ್ಸ್ ಅಂದರೆ ನೋಡಿ, ಇದು ಬಂದು ವಿಸ್ಕಿಂಗ್ ಕೋನ್. ಇದರಲ್ಲಿ ಎಗ್ ವಿಸ್ಕ್ ಮಾಡೋಕ್ಕೆ ಅಥವಾ ವಿಪಿಂಗ್ ಕ್ರೀಮ್ನ ವಿಸ್ಕ್ ಮಾಡಬಹುದು ನಾವು. ಆ್ಯಂಡ್ ಇದು ಬಂದು ಮಿಕ್ಸಿಂಗ್ ಬೀಟರ್. ಸೊ ನೀವು ಯಾವುದೇ ಥರದ್ದು ಏನಾದರೂ ಬೀಟ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಕಟ್ ಆ್ಯಂಡ್ ಫೋಲ್ಡ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡಬೇಕು. ಆ್ಯಂಡ್ ಈ ಅಟ್ಯಾಚ್ಮೆಂಟು ಡೋ ಹುಕ್, ಅಂದರೆ ನೀವು ಚಪಾತಿ ಹಿಟ್ಟು ಅಥವಾ ಬನ್ಸ್ಗೆ ಈ ಥರ ಯಾವುದೇ ಒಂದು ಹಿಟ್ಟು ಸ್ಟಿಫ್ ಡೌನ ಮಾಡಬೇಕು ಅಂದರೆ ಇದನ್ನು ಯೂಸ್ ಮಾಡಬೇಕು. ಇದನ್ನು ಫಿಕ್ಸ್ ಮಾಡೋದು ತುಂಬ ಈಸಿ ನೋಡಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಜಸ್ಟ್ ಇದನ್ನು ತೊಗೊಂಡು ಹೋಗಿ ಅದೇ ಡೈರೆಕ್ಷನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಪುಷ್ ಮಾಡಿ ರೊಟೇಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಆ್ಯಂಡ್ ಅನ್ಲಾಕ್ ಮಾಡೋದು ಜಸ್ಟ್ ದ ಸೇಮ್ ವೇ, ರಿವರ್ಸ್ ಅಷ್ಟೇ. ಇದ್ರ ಜೊತೆಗೆ ನಮಗೊಂದು ಯೂಸರ್ ಮ್ಯಾನ್ಯುಯಲ್ ಬರುತ್ತೆ. ಸೊ ಇದನ್ನ ನೋಡಿಕೊಂಡು ನಾವು ಆರಾಮಾಗಿ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬಹುದು. ಇದರಲ್ಲಿ ಆಟೋ ಶಟ್ ಆಫ್ ಇದೆ. ಜೊತೆನಲ್ಲಿ ಸೇಫ್ಟಿಗೆ ಅಂತ ನೋಡಿ ಈ ಟಿಲ್ಟ್ ಬಟನ್ ಇದೆಯಲ್ಲ, ಇದು ನಿಮಗೆ ಅನ್ಲಾಕ್ ಆಗಿದ್ದಾಗ ಆನ್ ಆಗೋದಿಲ್ಲ ನೋಡಿ. ಆ ಬ್ಲೂ ಲೈಟ್ ಏನಿದೆ ಅದು ವರ್ಕ್ ಆಗೋದಿಲ್ಲ. ಅದೇ ನೀವು ಲಾಕ್ ಮಾಡಿದಾಗ ಇದು ವರ್ಕ್ ಆಗುತ್ತೆ, ವಿಚ್ ಇಸ್ ವೆರಿ ಗುಡ್ ಫಾರ್ ಸೇಫ್ಟಿ. ಈಗ ನೋಡಿ, ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ಚಪಾತಿ ಹಿಟ್ಟು ಕಲಸೋದನ್ನು ತೋರಿಸ್ತಾ ಇದ್ದೀನಿ. 2 ಕಪ್ ಹಿಟ್ಟಿಗೆ 1 ಕಪ್ ನೀರು ಹಾಕಿದ್ರೆ ಸಾಕು. ನಾನು ಸ್ವಲ್ಪ ಓಮ್ ಕಾಳು ಕೂಡ ಸೇರಿಸಿದ್ದೀನಿ ಇಲ್ಲಿ. ಈಗ ಚಪಾತಿ ಹಿಟ್ಟು ಕಲಸೋಕ್ಕೆ ಅಂತ ನಾನು ನಿಮಗೆ ಆವಾಗಲೇ ತೋರಿಸಿದ ಹಾಗೆ ಡೋ ಹುಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಪ್ಲಗ್ ಇನ್ ಮಾಡಿ ಆನ್ ಮಾಡಿದ ತಕ್ಷಣ ಇಲ್ಲಿ ಬ್ಲೂ ಡಿಸ್ಪ್ಲೇ ಲೈಟು ಆನ್ ಆಗುತ್ತೆ. ಸೊ ನಮಗೆ ಯಾವ ಸ್ಪೀಡ್ ಬೇಕೋ ಆ ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಫಸ್ಟು 1 2 ಈ ಥರ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಆಮೇಲೆ ಗ್ರ್ಯಾಜುವಲ್ ಆಗಿ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕು. ಇದರಲ್ಲಿ ಸಖತ್ತು ಪವರ್ಫುಲ್ ಮೋಟರ್ ಇದೆ. ಆ್ಯಂಡ್ ನೋಡಿ, ಸ್ಪೀಡ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೂ ಆ್ಯಂಟಿ ಸ್ಲಿಪ್ ಬೇಸ್ ಇರೋದ್ರಿಂದ ತುಂಬ ಫರ್ಮ್ ಆಗಿ ಕೂತಿರುತ್ತೆ. ಆ್ಯಂಡ್ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ ಸ್ಪ್ಲಾಶ್ ಗಾರ್ಡು ನೋಡಿ, ಇದು ಹಿಟ್ ಹಾರಬಾರ್ದು ಅಥವಾ ಏನೇ ಒಂದು ಒಳಗೆ ಹಾಕಿರೋದು ಹಾರಬಾರ್ದು ಅಂದರೆ ಪ್ರೊಟೆಕ್ಷನ್ ಥರ ಇದನ್ನು ಯೂಸ್ ಮಾಡಬಹುದು. ಇದಕ್ಕೊಂದು ಸಣ್ಣ ಹಿಡಿ ಕೊಟ್ಟಿದ್ದಾರೆ, ಸೊ ಹಾಕೋಕ್ಕೆ ತೆಗಿಯೋಕ್ಕೆ ಈಸಿ ಆಗಲಿ ಅಂತ. ಇದು 1000 ವಾಟ್ಸ್ ಕಾಪರ್ ಮೋಟರು ಪ್ಲಸ್ ಯುನೀಕ್ ಪ್ಲಾನಿಟರಿ ಮಿಕ್ಸಿಂಗ್ ಆ್ಯಕ್ಷನ್ ಇರೋದ್ರಿಂದ ಬೇಗ ನಿಮಗೆ ಕೆಲಸ ಆಗಿಬಿಡುತ್ತೆ ನೋಡಿ. ಈ ಚಪಾತಿ ಹಿಟ್ಟು ಎಷ್ಟು ಬೇಗ ರೆಡಿ ಆಗೋಯ್ತು ಅಂತ. ಆ್ಯಂಡ್ ಪಾತ್ರೆ ಕೂಡ ನೋಡಿ ಒಂಚೂರು ಗಲೀಜೆ ಆಗಲಿಲ್ಲ. ಸೊ ಕ್ಲೀನಿಂಗು ಮೇಂಟೆನೆನ್ಸು ಎಲ್ಲ ಸಿಕ್ಕಾಪಟ್ಟೆ ಈಸಿ. ನೋಡಿದ್ರಿ ಅಲ್ವಾ, ಈ ನಮ್ಮ ಅಗ್ಯಾರೋ ಸ್ಟ್ಯಾಂಡ್ ಮಿಕ್ಸರ್ ಮಾಡೆಲ್ ರಾಯಲ್ ಏನ್ ಸಖತ್ತಾಗಿ ಎಲ್ಲಾ ಕೆಲಸನು ಪಟಪಟ ಅಂತ ಮಾಡ್ಬಿಡ್ತು ಅಂತ. ಸೊ ಇದು ಅಡಿಗೆ ಮನೆಯಲ್ಲಿದ್ರೆ ನಮಗೆ ಒಂದು ದೊಡ್ಡ ಬಲ ಇದ್ದ ಹಾಗೆ ಅಲ್ವಾ. ಮತ್ತೆ
ಸೊ ಈ ಒಂದು ಪ್ರಾಡಕ್ಟ್ ನಿಮಗ್ ಬೇಕು, ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಮಿಸ್ ಮಾಡದೆ ಅದನ್ನ ಚೆಕ್ ಮಾಡಿ. ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಮೆಝಾನ್ ಇಂದ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಸೊ ನಿಮಗ್ ಬೇಕು ಅಂದ್ರೆ ಆದಷ್ಟು ಬೇಗ ನಿಮ್ ಮನೆಗೂ ಒಂದ್ ತಂದ್ಕೊಂಡ್ಬಿಡಿ. ಓಕೆನಾ? ಓಕೆ, ಸೊ ಇವತ್ತು ನಾನು ನಿಮ್ಗೆ ಫಸ್ಟೇ ಹೇಳಿದೆ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಕಪೂರ್ಸ್ ಕೆಫೆಗೆ ಹೋಗ್ತಾ ಇದೀನಿ ಅಂತ. ಸೊ ನಾನು ಇದುವರೆಗೂ ಕಪೂರ್ಸ್ ಕೆಫೆ ಯಾವುದೇ ಬ್ರಾಂಚ್ ಅಲ್ಲೂ ಟೇಸ್ಟ್ ಮಾಡಿಲ್ಲ. ಸೊ ಹಾಗಾಗಿ ಈ RR ನಗರದ ಕಪೂರ್ಸ್ ಕೆಫೆ ಹೇಗಿದೆ, ಬೆಲೆ ಹೇಗಿದೆ, ಅಲ್ಲಿ ಏನೇನ್ ಸಿಗುತ್ತೆ, ಆಂಬಿಯನ್ಸ್ ಹೇಗಿದೆ, ಎಲ್ಲದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಹಾಗಿದ್ರೆ ತಡ ಯಾಕೆ, ಕಪೂರ್ಸ್ ಕೆಫೆ ಕಡೆಗೆ ಹೊರಟು ಬಿಡೋಣ. ಇವತ್ತು ನಾನು ರಾಜರಾಜೇಶ್ವರಿ ನಗರದಲ್ಲಿ ಇರುವಂತಹ ಕಪೂರ್ಸ್ ಕೆಫೆಗೆ ಬಂದಿದ್ದೀನಿ. ರಾಜರಾಜೇಶ್ವರಿ ನಗರದಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದೇ ರೋಡ್ ಅಲ್ಲಿ ಈ ಒಂದು ಕಪೂರ್ಸ್ ಕೆಫೆ ಬರುತ್ತೆ. ಸೊ ನಿಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಕಪೂರ್ಸ್ ಕೆಫೆ RR ನಗರ ಅಂತ ಹಾಕೊಂಡ್ರೆ ಸಿಗುತ್ತೆ. ನಾವು ಹಾಗೆ ಹುಡ್ಕೊಂಡು ಬಂದಿರೋದು, ಯಾಕಂದ್ರೆ ಇವತ್ತೇ ಫಸ್ಟ್ ಟೈಮ್ ನಾವ್ ಇಲ್ಲಿ ಬಂದು ಊಟ ಮಾಡ್ತಾ ಇರೋದು. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ, ಅಲ್ಲ ಸಾರಿ ಥರ್ಡ್ ಫ್ಲೋರ್ ಅಲ್ಲಿ ಇದೆ. ಈ ಬಿಲ್ಡಿಂಗ್ ಅಲ್ಲಿ ಥರ್ಡ್ ಫ್ಲೋರ್ ಅಲ್ಲಿ ಇದೆ. ಸೊ ಎಸ್, ಹೊರಗಡೆಯಿಂದ ಅಂತೂ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಳಗಡೆ ಹೇಗಿದೆ ಅಥವಾ ಊಟ ತಿಂಡಿ ಹೇಗಿದೆ, ಬೆಲೆ ಹೇಗಿದೆ, ಇದೆಲ್ಲದನ್ನು ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು. ಸೊ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಒಂದೊಂದೇ ನಿಮಗೂ ಮಾತಾಡ್ತಾ ಹೋಗ್ತೀನಿ. ಓಕೆ, ತಡ ಯಾಕಾಗಿದ್ರೆ ಬನ್ನಿ ಕಪೂರ್ಸ್ ಕೆಫೆ ಒಳಗೆ ಹೋಗೋಣಂತೆ. ಸೊ ಈಗ ಕಪೂರ್ಸ್ ಕೆಫೆ ಒಳಗ್ ಬಂದಿದೀವಿ ನಾವು. ಒಳಗ್ ಬಂದ ತಕ್ಷಣ ಒಂಥರ ರೆಗ್ಯುಲರ್ ಹೋಟೆಲ್ ತರ ಅಂತೂ ಖಂಡಿತ ಇಲ್ಲ ಇದು. ನಾರ್ಮಲ್ ಈ ತರ ಸೀಟಿಂಗ್ಸು ಇದೆ. ಅಲ್ಲಿ ನೋಡಿ, ಅಲ್ಲಿ ಮಂಚ, ಡಾಬಾದಲ್ಲಿ ಇರುತ್ತಲ್ಲ ಮಂಚ, ಬಟ್ ಸ್ವಲ್ಪ ಫ್ಯಾನ್ಸಿ ಆಗಿದೆ ಅಷ್ಟೇ. ಸ್ವಲ್ಪ ಫ್ಯಾನ್ಸಿ ಆಗಿ ಅದ್ರ ಮೇಲೂ ಬೇಕಾದ್ರೂ ಕೂತ್ಕೋಬಹುದು. ಬಟ್ ಇವತ್ತು ಸ್ವಲ್ಪ ಜನ ಆಲ್ರೆಡಿ ನಾವು ಬರಕ್ ಮುಂಚೆ ಆಕ್ಯುಪೈ ಆಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಕೂತ್ಕೊಂಡಿದೀವಿ ನಾವು. ಇದು ಅವರ ಮೆನು, ಪ್ಯೂರ್ ವೆಜ್ಜು, ನೋ ಆನಿಯನ್, ನೋ ಗಾರ್ಲಿಕ್. ಸೊ ನೋಡುವ, ಅಥೆಂಟಿಕ್ ಪಂಜಾಬಿ ಕ್ಯೂಸಿನ್. ಬೆಂಗಳೂರು, ಮೈಸೂರು, ಹೈದರಾಬಾದ್ 3 ಕಡೆ ಇದೆ ಅಂತ ಇವ್ರದ್ದು. ಏನೋ ವಾರ್ನಿಂಗ್ ಕೊಟ್ಟಿದ್ದಾರೆ, ನೋಡ್ತಾ ಇದೀನಿ, ಪಂಜಾಬಿ ಸ್ಟ್ಯಾಚ್ಯುಟರಿ ವಾರ್ನಿಂಗ್. ಸ್ಪೈಸಸ್, ಬಟರ್ ಅಂಡ್ ಘೀ ಈಸ್ ಇನ್ ಆರ್ ವೇನ್ಸ್. ಇಫ್ ಯು ವಾಂಟ್ ಲೆಸ್ ಇನ್ ಯೋರ್ ಡಿಶ್ ಪ್ಲೀಸ್ ಲೆಟ್ ಅಸ್ ನೋ ಇನ್ ಅಡ್ವಾನ್ಸ್. ಗೊತ್ತಾಯ್ತಾ? ತುಂಬಾ ಖಾರವಾಗಿ ಮಾಡ್ತಾರಂತೆ. ಸೊ ಮೈಲ್ಡ್ ಆಗ್ಬೇಕು ಅಂದ್ರೆ ಮೊದಲೇ ಹೇಳಬೇಕು. ಐ ಥಿಂಕ್ ಈ ವಾರ್ನಿಂಗ್ ನನಗೆ ಅನ್ಸುತ್ತೆ, ಯಾಕಂದ್ರೆ ನನಗೆ ತುಂಬಾ ಖಾರ ಆಗಲ್ಲ. ಸೊ ಮಟ್ಕೇದಿ ಡ್ರಿಂಕ್, ಲಸ್ಸಿಗಳಿದೆ ಫಸ್ಟ್ ಪೇಜ್ ಅಲ್ಲಿ. ಲಸ್ಸಿ ಅಂದ್ರೆ ಲೈಮ್ ಸೋಡಾ 80 ರೂಪಾಯಿಂದ ಶುರುವಾದ್ರೆ ಹೈಯೆಸ್ಟ್ ಬಂದು 520 ರೂಪಾಯಿ. 520 ಬಂದು ಮಹಾರಾಜ ಡ್ರೈ ಫ್ರೂಟ್ ಲಸ್ಸಿ, ಅದು ನ್ಯೂ ಇಂಟ್ರೊಡಕ್ಷನ್. ಓಕೆ, ಲಸ್ಸಿಗಳು 80, 90, 100 ಅದ್ರಲ್ಲಿ ಕಡಿಮೆ ಇದೆ. 200, 200, 220, 260, 280 ಈ ತರದ್ರಲ್ಲಿ ಜಾಸ್ತಿ ಆಪ್ಷನ್ಸ್ ಇದೆ. 300 ಅಲ್ಲಿ 2 ಇದೆ, 400 ಅಲ್ಲಿ 1 ಇದೆ, 520 ಅಲ್ಲಿ 1 ಇದೆ. ಪರವಾಗಿಲ್ಲ. ಮೆನು ನೋಡ್ತಾ ಇದ್ರೆ ನಂಬರ್ಗಳು ಜೋರಾಗಿ ಇದ್ದಾಗಿದೆ. ಓಕೆ, ಸ್ಟಾರ್ಟರ್ಸ್ ಸಾಕಷ್ಟು ಇದೆ. ಮಸ್ತಿ ಸ್ಟಾರ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಇದು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. OAG ಖಾನಾ ಆಗ್ಯಾಸಿ ಫ್ರಮ್ ದ ಕಡಾಯಿ ಡೆಲಿಕೆಸೀಸ್. ಓಕೆ, ಏನ್ ಆರ್ಡರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಪನ್ನೀರ್ ಐಟಮ್ಸ್ ಅಷ್ಟು ಕಾಣಿಸ್ತಾ ಇದೆ, ಪಕೋಡಾಗಳು ಕಾಣಿಸ್ತಾ ಇದೆ, ಪ್ಲಾಟರ್ಗಳಿದೆ. ಪ್ಲಾಟರ್ ಎಲ್ಲ 520, 560 ಹೀಗಿದೆ. ಸ್ಟಾರ್ಟರ್ಸ್ ಎಲ್ಲ 200 ಅಂಡ್ ಅಬವ್ ಏನೆ, 200 ರೂಪಾಯಿ ಮೇಲೇನೆ. ಫ್ರೆಂಚ್ ಫ್ರೈಸ್ ಎಲ್ಲ 220 ಇದೆ. ನಿಮಗೆ ಪನ್ನೀರ್ ಎಲ್ಲ ಬೇಕು ಅಂದ್ರೆ 300 ಚಿಲ್ಲರೆ. ಓಕೆ, ನಾನು ಇವಾಗ ಐ ಥಿಂಕ್ ಐ ವಿಲ್ ಗೋ ವಿತ್ ಪನ್ನೀರ್ ಚೀಸ್ ಸ್ಟಿಕ್ಸ್. ಓಕೆ, ಸ್ಟಾರ್ಟ್ ಆರ್ಡರ್ ಮಾಡೋಣ. ಪನ್ನೀರ್ ಚೀಸ್ ಸ್ಟಿಕ್ಸ್. ಪನ್ನೀರ್ ಚೀಸ್ ಸ್ಟಿಕ್ಸ್ ಬಂದು 8 ಪೀಸ್ ಬರುತ್ತೆ, 350 ರುಪೀಸ್. 350 ರೂಪಾಯಿ 8 ಪೀಸ್. ಥ್ಯಾಂಕ್ ಯು. ಪನ್ನೀರ್ ಚೀಸ್ ಸ್ಟಿಕ್ಸ್ 1, 2, 3, 4, 5, 6, 7, 8 ಪ್ರಾಮಿಸ್ ಮಾಡ್ದಂಗೆ 8 ಪೀಸ್ ಇದೆ. ಇವ್ರದ್ದು ಮೆನು ನೋಡ್ತಾ ಇದ್ನಲ್ಲ, ಆಕ್ಚುಲಿ ಲಾಸ್ಟ್ 2 ಪೇಜಲ್ಲಿ ಏನಿದೆ ಅಂತ ಹೇಳಿದ್ರೆ, ಲಾಸ್ಟ್ಗಿಂತ ಮುಂಚಿನ ಪೇಜಲ್ಲಿ ವಾಜಿವಾ ಬಂದು ಅವೈಲೇಬಲ್ ಓನ್ಲಿ ಫಾರ್ ಡೈನಿಂಗ್ ಮಾತ್ರ ಈ ಒಂದು ಕೆಲವೊಂದು ಥಾಲಿಗಳು ಮಾಡಿದ್ದಾರೆ. ಕಪೂರ್ ಪಾಜೀಸ್ ಮಹಾರಾಜ ಥಾಲಿ ಅಂತ. ಅದು ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಶುರು ಆಗೋದು 800 ರೂಪಾಯಿಂದ 1190 ತನಕ ಇದೆ ಥಾಲಿಗಳು. ಅದು ಇನ್ಕ್ಲೂಡಿಂಗ್ ಟ್ಯಾಕ್ಸೋ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸೋ ಗೊತ್ತಿಲ್ಲ ನನಗೆ. ಫೈನಲಿ ಬಿಲ್ ಬಂದಾಗ ಗೊತ್ತಾಗುತ್ತೆ. ಈಗ ಪನ್ನೀರ್ ಚೀಸ್ ಸ್ಟಿಕ್ಸ್ ನ ಟ್ರೈ ಮಾಡಿ. ಓಕೆ, ಬೇಸಿಕ್ಲಿ ಐ ಥಿಂಕ್ ಇವ್ರು ಕಾರ್ನ್ಫ್ಲೇಕ್ಸ್ ಅಥವಾ ಪಾಪಡಲ್ಲೋ ನೋಡಿ ಇದನ್ನ ಕೋಟ್ ಮಾಡಿದ್ದಾರೆ. ಕಾರ್ನ್ಫ್ಲೇಕ್ಸ್ ಅಥವಾ ಪಾಪಡಲ್ಲಿ ಕೋಟ್ ಮಾಡಿದ್ದಾರೆ, ಅದಕ್ಕೆ ಹೊರಗಡೆಯಿಂದ ಫುಲ್ ಕ್ರಿಸ್ಪಿ ಆಗಿದೆ. ಓ ವಾವ್, ಒಳಗಡೆ ಚೀಸಿ ಆಗೋಗಿದೆ. ಪನ್ನೀರು ಚೀಸು ಎರಡು ಅವ್ರು ಹೇಳಿರೋ ಹಾಗೆ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ವಿತ್ ಕೆಚಪ್ ಅಥವಾ ಇವರೇ ಮಾಡಿರುವಂತ ಸಾಸ್ ತರ ಇದೆ ಇದು.
ನಾಟ್ ರೆಗ್ಯುಲರ್ ಕೆಚಪ್ ತರ ಅನ್ನಿಸ್ತಾ ಇಲ್ಲ ಇದು, ಇವ್ರು ಮಾಡಿರೋ ಸಾಸ್ ತರ ಇದೆ. ಲೆಟ್ಸ್ ಟ್ರೈ. ಓಕೆ, ಫಸ್ಟ್ ಪ್ಲೇನ್ ಆಗಿ ಟ್ರೈ ಮಾಡ್ತೀನಿ. ನೋಡಿದ್ರು ಪನ್ನೀರ್ ತುಂಬಾ ಫ್ರೆಶ್ ಆಗಿದೆ. ಔಟ್ ಸೈಡ್ ಕೋಟಿಂಗು ಫುಲ್ ಕ್ರಿಸ್ಪಿ ಆಗಿದೆ. ಒಳಗಡೆ ಪನ್ನೀರು ತುಂಬಾ ಫ್ರೆಶ್ ಆಗಿದೆ. ಚೀಸು ಚೆನ್ನಾಗಿದೆ. ಸ್ಪೈಸಿ ಆಗೇನಿಲ್ಲ, ಅಂದ್ರೆ ಖಾರಕ್ಕೇನು ಹಾಕ್ದಂಗಿಲ್ಲ ಇವರು. ಮಸಾಲೆನೂ ಇಲ್ಲ, ಹರ್ಬ್ಸು ಇಲ್ಲ, ಏನೂ ಇಲ್ಲ. ಸಿಂಪಲ್ ಪ್ಲೇನ್ ಆಗಿ ಮಾಡಿರೋ ಹಂಗಿದೆ. ಬಟ್ ಇಟ್ಸ್ ವೆರಿ ಟೇಸ್ಟಿ. ತುಂಬಾ ಚೆನ್ನಾಗಿದೆ. ಹೊರಗಡೆ ಕ್ರಿಸ್ಪಿ ಕೋಟಿಂಗ್ ಅಷ್ಟೇ ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಈ ಚಟ್ನಿಗೆ ನಂಗೆ ಬೆಳ್ಳುಳ್ಳಿ ಇದೆ ಅನ್ನಿಸ್ತಾರೆ. ಬಟ್ ಇವರು ನೋ ಆನಿಯನ್ ನೋ ಗಾರ್ಲಿಕ್ ಅಂದಿದ್ದಾರೆ. ಅವೈಲಬಲ್ ಅಂತ ಹಾಕಿದ್ದಾರೆ, ಕೇಳಬೇಕು ಅಂತ. ನೋಡಿದ್ರ ಇವಾಗ ಹೇಳ್ತೇನೆ ನಾನು ಪ್ರಶಾಂತ್ ಇದನ್ನ. ಅವೈಲಬಲ್ ಅನ್ನೋದನ್ನ ಇವಾಗ ಓದಿರ್ತಾರೆ ಮೋಸ್ಟ್. ಈ ಇದು ಹೇಳ್ತಾರೆ ಗೊತ್ತಾ, ಬೈ ಒನ್ ಗೆಟ್ ಒನ್ ಅಂತ ಹಾಕ್ಬಿಟ್ಟು ಕೆಳಗಡೆ ಒಂದು ಸ್ಟಾರ್ ಹಾಕಿರ್ತಾರೆ ಗೊತ್ತಾ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ. ಹಂಗೆ ಸೊ ಮೇ ಬಿ ಜೈನ್ ಫುಡ್ ಇಸ್ ಅವೈಲಬಲ್ ಅನ್ಸುತ್ತೆ. ನೋ ಆನಿಯನ್ ನೋ ಗಾರ್ಲಿಕ್ ಇಸ್ ಅವೈಲಬಲ್ ಅನ್ಸುತ್ತೆ. ನಾನು ನೋಡಿರ್ಲಿಲ್ಲ, ನಮ್ಮ ಯಜಮಾನಪ್ಪನ ಬ್ಲೈಂಡ್ ಆಗಿ ನಂಬಿ ಹೇಳ್ಬಿಟ್ಟಿದ್ದೆ ನಿಮಗೆ. ಸೊ ಡೆಫಿನೆಟ್ಲಿ ಚಟ್ನಿನಲ್ಲಿ ಬೆಳ್ಳುಳ್ಳಿ ಇದೆ, ಬಟ್ ಇಟ್ ಇಸ್ ವೆರಿ ನೈಸ್. ಹಂಗೆ ಟೆಸ್ಟ್ ಮಾಡಿದೆ ಬೆಳ್ಳುಳ್ಳಿ ಕಂಟಿನ್ಯೂ ಕವರಿಂಗ್ ಮಾಡೋದು ಅಂತಾರೆ ಗೊತ್ತಾ, ಕವರಿಂಗ್ ಮಾಡೋದು ಅಂದ್ರೆ ಇದೇನೆ. ಬಟ್ ವಿತೌಟ್ ಚಟ್ನಿನೇ ನಂಗೆ ತುಂಬ ಇಷ್ಟ ಆಯಿತು. ಅದು ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಬಟ್ ಬೆಲೆನೂ ಏನು ಕಡಿಮೆ ಇಲ್ಲ, 350. ಅಷ್ಟು ಕೊಟ್ಮೇಲೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ಅಷ್ಟೇ ಮತ್ತೆ ಅಲ್ವಾ. ನಾನು ಪ್ರಶಾಂತ್ ಎರಡೂವರೆ ಪೀಸ್ ತಿಂದ್ವಿ. ಅಷ್ಟೊತ್ತಿಗೆ ಹೊಟ್ಟೆ ತುಂಬೋಯ್ತು. ಇನ್ನು 3 ಹಾಗೆ ಇದೆ, ಬಹುಶಃ ಪಾರ್ಸಲ್ ಮಾಡಿಸ್ಕೊಳ್ತೀವಿ. ನಾನು ನಿಮ್ಗೆ ಅವಾಗಲೇ ಥಾಲಿ ಬಗ್ಗೆ ಹೇಳ್ತಾ ಇದ್ದಲ್ಲ, 1190 ಅಂತ. ಅದ್ರಲ್ಲಿ ಏನೇನಿದೆ ಅಂತ ನಿಮ್ಗೆ ಓದ್ ಹೇಳ್ಬೇಕು ಅಂತ ಆಸೆ ಆಗ್ತಿದೆ ನಂಗೆ. ಇದು ಬಂದು ಕಪೂರ್ ಪಾಜೀಸ್ ಡೈರೆಕ್ಟರ್ಸ್ ಮಹಾರಾಜ ಥಾಲಿ. ಓಕೆ, दाल मखनी, मिक्स वेज ड्राई, मलाई कोफ्ता, मेथी मटर मखाना काजू, कुरकुरे भिंडी, पनीर कोल्हापुरी अथवा पनीर लबाबदार, मटर पुलाव, प्लेन रईस, ಒಂದು आलू प्याज चूर चूर पराठ, ಒಂದು मसाला लच्छा पराठ, ಒಂದು मेथी कस्ता पराठ, खीरा रायता ಅಂದ್ರೆ ಸೌತೆಕಾಯಿ ಮೊಸರು ಬಜ್ಜಿ, ಮೊಸರು, ಫ್ರೈಡ್ ಪಾಪಡ್, 2 ಪೀಸ್ ಶೀಖ್ ಕಬಾಬು, 2 ಪೀಸ್ ಪಾಪಡಿ ಪನ್ನೀರು, ಛಾಸ್ ಅಥವಾ ಲಸ್ಸಿ, ಮೂಂಗ್ ದಾಲ್ ಹಲ್ವಾ, ಸ್ಯಾಲೆಡ್, ಪಿಕಲ್ ಚಟ್ನಿ ಅಂಡ್ ದೇಸಿ ಘೀ. ಇಷ್ಟು ಬರುತ್ತಾ. ಇದಕ್ಕೆ 1190. ಓಕೆನಾ. ಆದ್ರೆ ನಾವೀಗ ಆ ಥಾಲಿಯಲ್ಲಿ ಆರ್ಡರ್ ಮಾಡ್ತಲ್ಲ, ಯಾಕಂದ್ರೆ ಅಷ್ಟೆಲ್ಲ ತಿನ್ನಕ್ಕೆ ಆಗೋದಿಲ್ಲ ಅಂಡ್ ಅಷ್ಟೆಲ್ಲ ಬೆಲೆ ಕೊಡೋದು ನನಗೆ ಬೇಡ ಅನ್ಸುತ್ತೆ. ಸೊ ಹಾಗಾಗಿ ವಾಟ್ ವಿ ಆರ್ ಟ್ರೈಂಗ್ ಇಸ್, ಬಿಕಾಸ್ ಇದು ಫಸ್ಟ್ ಟೈಮ್ ನಾನು ಕಪೂರ್ಸ್ ಕೆಫೆಗೆ ಬರ್ತಿರೋದು. ಕಪೂರ್ಸ್ ಕೆಫೆಲಿ ಇವತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಅಂಡ್ ಶುರು ಮಾಡಿದಂಥ ಫಸ್ಟ್ ಐಟಮ್ ಅಂತೂ ಚೆನ್ನಾಗಿದೆ. ಇಟ್ ಇಸ್ ವೆರಿ ನೈಸ್. ಇದು ನಿಮಗೆ ಫೈನ್ ಡೈನ್ ಅಂತಾನೆ ಹೇಳ್ಬೋದು ಆಕ್ಚುಲಿ. ಸೊ ಥಾಲಿಗಳಲ್ಲಿ ತುಂಬಾ ಆಪ್ಷನ್ಸ್ ಇದೆ. ನಾನು ರಾಜ್ಮಾ ಕಾಂಬೋ ಹೇಳೋಣ ಅನ್ಕೊಂಡಿದೀನಿ. ರಾಜ್ಮಾ ಕಾಂಬೋಲಿ ರಾಜ್ಮಾ, ತುವರ್ ದಾಲು, ಕುರ್ಕುರಿ ಬೆಂಡಿ, ಚಟ್ಪಟಿ ಆಲೂ ಡ್ರೈ, ಮತ್ತೆ ಸೌತೆಕಾಯಿ ಆಯ್ತಾ, ಜೀರಾ ರೈಸು, 2 ಲಚ್ಚ ರೊಟ್ಟಿ ಅಥವಾ 3 ಘೀ ಪುಲ್ಕ ಯಾರು ಆಫ್ ಮಾಡ್ಬೋದು, ಪಾಪಡು, ಸ್ವೀಟ್ ಬೂಂದಿ. ಇಷ್ಟಕ್ಕೆ 330. ಓಕೆ, ಸೊ ನಾನು ರಾಜ್ಮಾ ಕಾಂಬೋ ಹೇಳೋಣ ಅಂತಿದ್ದೀನಿ. ಇದರಲ್ಲಿ ಚೋಲೆ ಕಾಂಬೋ ಇದೆ, ವೆಜ್ ಕಡಾಯಿ ಕಾಂಬೋ ಇದೆ, ಪಂಜಾಬಿ ದಾಲ್ ಕಾಂಬೋ ಇದೆ, भिंडी मसाला ಕಾಂಬೋ ಇದೆ, ಕಡಿ ಪನ್ನೀರ್ ಕಾಂಬೋ ಇದೆ, ಅಮೃತಸರಿ ಕಡಾಯಿ, ಈ ತರ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಊಟ ಥಾಲಿನೂ ಅಷ್ಟೇ ನಿಮಗೆ 300 ರೂಪೀಸ್ ಇಂದ ಶುರುವಾಗುತ್ತೆ. ಹೈಯೆಸ್ಟ್ 1190 ನಾನು ಹೇಳಿದ್ದು. ಬಟ್ ಟೇಕ್ ಅವೇಗೆ 470 ಹೈಯೆಸ್ಟ್ ಕಾಣಿಸ್ತಿದೆ. ಈ ಕಪೂರ್ಸ್ ಕೆಫೆ ಬಂದು ನಿಮ್ಗೆ ರಾಜಾಜಿನಗರ್ ಆರ್ ಆರ್ ನಗರ್ ಕಾಂತಿ ಸ್ವೀಟ್ಸ್ ಬರುತ್ತೆ ಗೊತ್ತಾ. ಕಾಂತಿ ಸ್ವೀಟ್ಸ್ ಇಂದ ಟುವರ್ಡ್ಸ್ ಲೆಫ್ಟ್ ಅಂದ್ರೆ ರಾಜರಾಜೇಶ್ವರಿ ನಗರ್ ಪೊಲೀಸ್ ಸ್ಟೇಷನ್. ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಆರ್ ಆರ್ ನಗರ್ ಪೊಲೀಸ್ ಸ್ಟೇಷನ್ ರೋಡ್ ಅಲ್ಲೇ ಬರುತ್ತೆ. ಇದು ಡೆಫಿನೆಟ್ಲಿ ನಿಮಗೆ GPS ಅಲ್ಲಿ ಲಭ್ಯ, ಯಾಕಂದ್ರೆ ನಾವು GPS ಹಾಕೊಂಡೇ ಬಂದಿದ್ದು. ಸೊ ಗೂಗಲ್ ಮ್ಯಾಪ್ಸ್ ಅಲ್ಲಿ ನೀವು ಕಪೂರ್ಸ್ ಕೆಫೆ ಆರ್ ಆರ್ ನಗರ್ ಅಂತ ಹಾಕೊಂಡ್ರೆ ಸಿಗುತ್ತೆ. ನಾವು ಬಂದಿರೋದು ಆರ್ ಆರ್ ನಗರ್ಗೆ. ಪೊಲೀಸ್ ಸ್ಟೇಷನ್ ರೋಡ್ ಅಲ್ಲೇ ಇದಿದೆ. ಮೇಲ್ಗಡೆ ಆನ್ ದ 3rd ಫ್ಲೋರ್, ಟಾಪ್ ಅಲ್ಲಿ ಇದೆ 3rd ಫ್ಲೋರ್. ಓಕೆ, ಏಕ್ ರಾಜಾ ಥಾಲಿ, ಇಬ್ರನ್ನ ಒಂದು ಥಾಲಿ ಆರ್ಡರ್ ಮಾಡಿದ್ವಿ ನಾವು. ಐ ಥಿಂಕ್ ಇಟ್ ಇಸ್ ಸಫಿಶಿಯಂಟ್ ಅಂತ ಅನ್ನಿಸ್ತು ನಮಗೆ. ಸೊ ನಾವು ಲಚ್ಚಾ ಪರಾಟ ತಗೊಂಡಿದೀವಿ. ಬೇಕು ಅಂದ್ರೆ ಫುಲ್ಕ ಎಕ್ಸ್ಟ್ರಾ ಆರ್ಡರ್ ಮಾಡ್ಬೋದು. ಒಂದು ಪಾಪಡು ನೋಡಿ, 2 ಲಚ್ಚಾ ರೋಟಿ. ಆಕ್ಚುಲಿ ಇದು ಸಾಕಷ್ಟು ದೊಡ್ಡದಾಗಿ ಅನಿಸ್ತಾ ಇದೆ. ಜೀರಾ ರೈಸ್ ಇಷ್ಟು ಪೋರ್ಷನ್ ಕೊಟ್ಟಿದ್ದಾರೆ ವಿತ್ ದಾಲು, ಒಳ್ಳೆ ತಡ್ಕ ಹಾಕಿದ್ದಾರೆ ಮೇಲ್ಗಡೆ, ಮೊಸರು ವಿತ್ ರೆಡ್ ಚಿಲ್ಲಿ ಪೌಡರ್, ಸ್ವೀಟ್ ಬೂಂದಿ. ಇದು ಒಂದೇ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲದೆ ಇರೋದು ಆಕ್ಚುಲಿ. ಪ್ರಶಾಂತ್ಗೆ ಇಷ್ಟ ಆದ್ರೆ ಇದು ಲಕ್ಕಿಲಿ MCM
ಇದು ಕುರ್ಕುರೆ ಬೇಂಡಿ, ಅಂದ್ರೆ ಬೇಂಡಿನ ಡೀಪ್ ಫ್ರೈ ಮಾಡಿದ್ದಾರೆ ಅನ್ಸುತ್ತೆ. ಆಲೂ ಜೀರಾ ಡ್ರೈ ಇದೆ. ಅಂಡ್ ಇದು ರಾಜ್ಮಾ ಮಸಾಲ. ಓಕೆನಾ? ಸೊ ಈಗ ಟ್ರೈ ಮಾಡುವ. ಪಾಪಡ್ ಫಸ್ಟ್ ಮುರಿದ್ಬಿಟ್ಟು ಚಿಕನ್ ಮಾಡಿ ಸೈಡಲ್ಲಿ ಇಡ್ತೀನಿ. ಓಕೆನಾ? ಓಕೆ, ನಾನು ಫಸ್ಟ್ ಬರೀ ರಾಜ್ಮಾ ಮಸಾಲ ಟ್ರೈ ಮಾಡ್ತೀನಿ. ಆಯ್ತಾ? ಆಕ್ಚುಲಿ ಇವರು ಸೌತೆಕಾಯಿ ನಿಂಬೆಹಣ್ಣು ಏನು ಕೊಡಲ್ಲ. ಕೇಳಲ್ಲ ನಿಮ್ಮ ಬೆಲೆ ಯಾವ್ದು ನಿಮ್ದು? ಚೆನ್ನಾಗಿದೆ. ಉಪ್ಪು ಸ್ವಲ್ಪ ಮುಂದೆ ಇದೆ, ಸಿಹಿನೂ ಸ್ವಲ್ಪ ಮುಂದೆ ಇದೆ ಅನ್ನಿಸ್ತು ನನಗೆ. ಬಟ್ ಅಥೆಂಟಿಕ್ ಅವ್ರದ್ದೇನೋ ಒಂದು ಫ್ಲೇವರ್ ಹಾಕ್ತಾರೆ ಗೊತ್ತಾ, ಆ ಫ್ಲೇವರ್ ಅಲ್ಲಿದೆ. ಶೂಟ್ ಮಾಡುವ ಬಿದ್ದೋಗ್ತಾನ್ರಿ ಇವಾಗ ಪ್ರಶಾಂತ್. ಹಂಗೆ ಕ್ಯಾಮ್ರಾ ಹಿಡ್ಕೊಂಡು ದೊಡ್ಡ ಬಿದ್ದೋಗ್ತಾನ್ರು. ಟೇಬಲ್ ಹಿಡ್ಕೊಂಡ್ರು ಬಚಾವಾದ್ರು. ಚೆನ್ನಾಗಿದೆ. ರಾಜ್ಮಾ ಮಸಾಲ ಚೆನ್ನಾಗಿದೆ. ಬಟ್ ಅದೇ ಸ್ವಲ್ಪ ಉಪ್ಪು ಮತ್ತೆ ಸಿಹಿ ಎರಡು ಮುಂದೆ ಇದೆ. ಎರಡೂ ಒಂಚೂರು ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಸುತ್ತೆ. ಇದು ಕುರ್ಕುರೆ ಬೇಂಡಿ. ಬೆಂಡಿ ಕುರ್ಕುರೆ, ಬಟ್ ಕುರ್ಕುರೆ ಆಗಿಲ್ಲ ಇದು. ಇದು ಬಹುಶಃ ತಕ್ಷಣ ಮಾಡ್ಕೊಟ್ಟಿದ್ರೆ ಕುರ್ಕುರೆ ಆಗಿರೋದೇನೋ. ಥ್ಯಾಂಕ್ ಯು. ನಾನು ನಿಂಬೆಹಣ್ಣು ಕೇಳಿ ತರಿಸ್ಕೊಂಡೆ. ನನಗೆ ತುಂಬಾ ಇಷ್ಟ ನಿಂಬೆಹಣ್ಣು. ಅದೇ ಬೇಂಡಿ ಮಾಡಿ ಇಟ್ಬಿಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಕುರ್ಕುರೆ ಕಡಿಮೆ ಆಗ್ಬಿಟ್ಟಿದೆ. ಓಕೆ, ಈಗ ಲಚ್ಚಾ ರೋಟಿ ಟ್ರೈ ಮಾಡೋಣ. ಆಯ್ತಾ? ಇಲ್ಲಿ ನಿಮ್ಗೆ ಕೈಂಡ್ ಆಫ್ ನಾನು ಹೇಳಿದಲ್ಲ, ಇದು ಪ್ರೀಮಿಯಂ ಢಾಬಾ ಅಂತ ಕರಿಬಹುದು ನೀವು. ಯಾಕಂದ್ರೆ ಸ್ವಲ್ಪ ಅಟ್ಮಾಸ್ಫಿಯರ್ ಢಾಬಾ ತರ ಮಾಡಿದ್ದಾರೆ. ಬಟ್ ವಿತ್ ಈ ನಾರ್ಮಲ್ ರೆಸ್ಟೋರೆಂಟ್ ಅನ್ನು ಮಿಕ್ಸ್ ಮಾಡಿ ಕಾಂಬೋ ಮಾಡ್ಕೊಂಡಿದ್ದಾರೆ ಇವರು. ಬಟ್ ಲುಕ್ ವೈಸ್ ಸ್ವಲ್ಪ ಧಾಬಾ ತರ ಮಾಡಿದ್ರು. ಫುಡ್ ಅಂತೂ ಧಾಬಾ ತರ ಇಲ್ಲ, ಬಿಕಾಸ್ ಸ್ವಲ್ಪ ಪ್ರೀಮಿಯಂ ಆಗಿದೆ. ಸೊ ಹಾಗಾಗಿ ಪ್ರೀಮಿಯಂ ಧಾಬಾ ಅಂತ ಇದ್ದೆ ನಾನು. ಕೂತ್ಕೊಳ್ಳೋದಕ್ಕೆ ನೋಡಿ ಕಲರ್ ಮಂಚ, ಮತ್ತೆ ಇಟ್ಕೊಳ್ಳೋದಕ್ಕೆ ಪ್ಲೇಟ್ ಇಟ್ಕೊಳ್ಳೋದಕ್ಕೆ ವುಡನ್ ಒಂದು ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪರಾಠ ಬಿಸಿ ಬಿಸಿಯಾಗಿ ಮಾಡ್ಕೊಟ್ಟಿದ್ದಾರೆ. ಫುಲ್ ಲೇಯರ್ ಚೆನ್ನಾಗಿ ಬಂದಿದೆ ನೋಡಿ. ಲೇಯರ್ಸ್ ಎಲ್ಲ ಚೆನ್ನಾಗಿದೆ. ಪರಾಠ ಬಿಸಿ ಬಿಸಿ ಇದೆ. ಬಟ್ ಸಬ್ಜಿನೂ ಅಷ್ಟು ಬಿಸಿ ಇಲ್ಲ. ಅಂಡ್ ಬೆಂಡಿ ಕುರ್ಕುರೆ ಅಂತೂ ಕುರ್ಕುರೆ ಆಗೇ ಇಲ್ಲ. ಆಲೂ ಟ್ರೈ ಮಾಡ್ತೀನಿ ಇವಾಗ ನಾನು. ಆಲೂ ಚೆನ್ನಾಗಿದೆ. ನನಗೆ ರಾಜ್ಮಾ ಆಸೆ ಪಟ್ಟಿದ್ದೆ, ಬಟ್ ರಾಜ್ಮಾಗಿಂತ ಆಲೂ ಚೆನ್ನಾಗಿದೆ. ಆಲೂ ಏನ್ ಗೊತ್ತಾ, ಬಿಸಿ ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಸೊ ಅದು ಬಿಸಿ ಇಲ್ಲ, ಬಟ್ ಚೆನ್ನಾಗಿದೆ, ರುಚಿಯಾಗಿದೆ ಆಲೂ ನೋಡಿ. ಆಲೂ ವಿತ್ ಎಲ್ಲ ಮಸಾಲೆಗಳು ಹಾಕಿದ್ದಾರೆ. ಇದು ಡ್ರೈ ಸಬ್ಜಿ, ಜೀರಿಗೆ ಕೊತ್ತಂಬರಿ ಸೊಪ್ಪು ಮಾತ್ರ ಚೆನ್ನಾಗಿ ಕಾಣಿಸ್ತದೆ. ಡ್ರೈ ಸಬ್ಜಿ, ಬಟ್ ಇಟ್ಸ್ ವೆರಿ ನೈಸ್. ಒಂದು ಥಾಲಿ, ಒಂದು ಸ್ಟಾರ್ಟರ್, ಒಂದು ಥಾಲಿ ತಗೊಂಡ್ರೆ ಆಲ್ಮೋಸ್ಟ್ ಫುಲ್ ಆಗ್ಬಿಟ್ಟಿದೀವಿ. ಬಟ್ ಇಲ್ಲಿ ಸಬ್ಜಿ ಎಕ್ಸ್ಟ್ರಾ ಮಿಕ್ಕಿದೆ ಅಂತ ಒಂದೊಂದು ಪುಲ್ಕಾ ಹೇಳಿದೀವಿ ಇಬ್ರು. ಪರಾಠ ಮಾತ್ರ ತುಂಬಾ ಚೆನ್ನಾಗಿದೆ. ಅಂದ್ರೆ ಅದು ವೀಟ್ ಅಂತ ಗೊತ್ತಾಗತ್ತೆ, ಗೋಧಿಲೇ ಮಾಡಿರೋದು ಅಂತ ನೋಡಿ. ಒಳ್ಳೆ ಗೋಧಿಲ್ ಮಾಡಿದ್ದಾರೆ ಪರಾಠ. ನನ್ ಮಾತ್ರ ಸತ್ಯ ಚೆನ್ನಾಗಿದೆ. ನೋಡೋದಕ್ಕೆ ಜವೆ ಗೋಧಿ ತರ ಅನ್ಸುತ್ತೆ. ಇವ್ರದೆಲ್ಲ ಶರ್ಬತಿ ಗೋಧಿ ಬರುತ್ತಲ್ಲ, ಆ ತರ ಚೆನ್ನಾಗಿದೆ ಗೋಧಿ. ಅಂಡ್ ಬಾಸ್ಮತಿ ಅಕ್ಕಿಲಿ ಜೀರಾ ರೈಸ್ ಮಾಡಿದ್ದಾರೆ ನೋಡಿ. ಬಾಸ್ಮತಿ ಅಕ್ಕಿ, ಜೀರಾ ರೈಸು ಬಿಸಿ ಇಲ್ಲ, ಅದನ್ನು ತಣ್ಣಗಿದೆ. ಸ್ವಲ್ಪ ಇವರು ಬಿಸಿ ಮಾಡೋದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಬೇಕು ಅನ್ಸ್ತದೆ. ಯಾಕಂದ್ರೆ ಇಷ್ಟಿಷ್ಟು ಕೊಟ್ಟ ಮೇಲೆ ತಣ್ಣಗಿರೋ ತಿನ್ನೋದು ಬೇಜಾರಾಗುತ್ತೆ ತಾನೆ, ಬಿಸಿ ಇರ್ಬೇಕೆಲ್ಲಾನು. ಅಂಡ್ ಈ ಕುರ್ಕುರೆ ಬೇಂಡಿ ಸಪರೇಟ್ ಆಗಿ ಆರ್ಡರ್ ಮಾಡಿದ್ರೆ ಬಹುಶಃ ನಿಮಗೆ ಕುರ್ಕುರೆ ಬರುತ್ತೆ ಅನ್ಸುತ್ತೆ. ಇದು ಥಾಲಿಗೆ ಅಂತ ಮಾಡಿ ಇಟ್ಬಿಟ್ಟಿರ್ತಾರೆ ಅನ್ಸುತ್ತೆ ಒಂದಷ್ಟು. ಸೊ ಥಾಲಿ ಹೇಳಿದ್ರೆ ನಿಮಗೆ ಕುರ್ಕುರೆ ಬೇಂಡಿ ಬರಲ್ಲ, ಮೆತ್ತಗಿರೋ ಬೇಂಡಿ ಬರುತ್ತೆ. ಬಟ್ ನಂಗೆ ಪರಾಠ ತುಂಬಾ ಇಷ್ಟ ಆಯ್ತು, ಆಲೂ ಸಬ್ಜಿ ತುಂಬಾ ಇಷ್ಟ ಆಯ್ತು. ಜೀರಾ ರೈಸ್ ಟ್ರೈ ಮಾಡ್ಬಿಡ್ತೀನಿ. ಇದು ಡ್ರೈ ಆಲೂ ಸಕದ. ಇದು ಇವರು ಮೆನು ಮೇಲೆ ಹಾಕಿದಾರ. ಹಾಂ, ಹೇಗೆ ಸರ್ವ್ ಕರ್ದಿದೆಯಾ? ಚೆನ್ನಾಗಿ ತುಪ್ಪ ಹಾಕಿ ಒಂದೊಂದು ಪುಲ್ಕ ಬಿಸಿ 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 ಪುಲ್ಕ ಕೊಟ್ರು. ಸೊ ಬಿಸಿ ಪುಲ್ಕ ಇರೋದ್ರಿಂದ ಹೆಂಗೋ ಸಬ್ಜಿ ತಿನ್ಬಿಡ್ಬೋದು. ಇವರು ಹಾಕಿದ್ದಾರೆ ತುಂಬಾ ಖಾರವಾಗಿ ಮಾಡ್ತೀವಿ ಹುಷಾರು ಅಂತ. ನಾನು ಆಕ್ಚುಲಿ ಇವ್ರಿಗೆ ಮೈಲ್ಡ್ ಆಗಿ ಮಾಡಿ ಅಂತ ಹೇಳಲೇ ಇಲ್ಲ, ಸದ್ಯ ಪುಣ್ಯ ಹೇಳಲಿಲ್ಲ ಅನ್ಕೊಂಡೆ. ಯಾಕಂದ್ರೆ ಫುಲ್ ಸ್ವೀಟ್ ಆಗಿದೆ ಆಕ್ಚುಲಿ ಇದು.
ರಾಜ್ಮಾ ಅಂತೂ ಸ್ವೀಟ್ ಆಗಿದೆ, ಬೇರೆ ಸಬ್ಜಿ ಹೆಂಗಿರುತ್ತೋ ಗೊತ್ತಿಲ್ಲ ನನಗೆ. ರಾಜ್ಮಾ ಅಂತೂ ಸ್ವೀಟ್ ಆಗಿದೆ. ಸೊ ಸ್ವೀಟ್ ಇಷ್ಟಪಡದೆ ಇರೋ ನೀವು ರಾಜ್ಮಾನ ಆರ್ಡರ್ ಮಾಡಬೇಡಿ, ಓಕೆನಾ. ನನಗೆ ಸ್ವೀಟ್ ಅನ್ನಿಸ್ತಾ ಇದೆ ಅಂದರೆ ಯೋಚನೆ ಮಾಡಿ. ಇಟ್ ಇಸ್ ಸ್ವೀಟ್. ನಾನು ಸ್ವೀಟ್ ತಿನ್ನೋದಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಇದಕ್ಕೆ ಖಾರಕ್ಕಿಂತ ಸಿಹಿನೇ ಜಾಸ್ತಿ ಇದೆ. ಸೊ ದಟ್ ಇಸ್ ಯೋಚನೆ ಮಾಡ್ಬೇಕು ನೀವು ರಾಜ್ಮಾ ಹೇಳುವಾಗ. ಓಕೆ, ಫುಲ್ಕಾ ಅಂತೂ ಬಿಸಿ 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 ಚೆನ್ನಾಗಿ ಬಂತು ನೋಡಿ. ರೋಟಿ ಫುಲ್ಕಾ ಎಲ್ಲ ಚೆನ್ನಾಗಿದೆ ನೋಡಿ, ಲೇಯರು ಸಾಫ್ಟಾಗಿ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಬಟ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ ಪುಲ್ಕಾ ಬೆಲೆ. ಬಿಲ್ಲಲ್ಲಿ ನಮಗೆ ಬರುತ್ತೆ, ಅವಾಗ ನಾನು ನಿಮ್ಗೆ ಹೇಳ್ತೀನಿ ಆಯ್ತಾ, ಯಾಕಂದ್ರೆ ನನಗೆ ಪುಲ್ಕಾ ಎಷ್ಟು ಅಂತ ಗೊತ್ತಿಲ್ಲ. ವೆರಿ ನೈಸ್. ಮಿಕ್ಕಿದೆಲ್ಲ ಏನು ಗೊತ್ತಾ, ರೋಟಿ ಗಿಟಿ ಎಲ್ಲ ಹೇಳ್ತೀನಿ ರೀ ನಿಮಗೆ ಬೆಲೆನ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಇಲ್ಲಿ ನಿಮಗೆ ಪರಾಟಗಳು ಸಿಗುತ್ತೆ, ನಾರ್ಮಲ್ ಆಗಿ ಆಲೂ ಪರಾಟ, ಪ್ಯಾಸ್ ಪರಾಟ, ಗೋಬಿ ಪರಾಟ ಇದು ಸಿಗುತ್ತೆ. ಅಂಡ್ ನಿಮಗೆ ಪೂರಿ ಆಲೂ, ಪೂರಿ ಚೋಲೆ ಈ ತರದ್ದು ಸಿಗುತ್ತೆ. ಅಫ್ಕೋರ್ಸ್ ಪಂಜಾಬಿ ಅಂದ್ಮೇಲೆ ಅದೆಲ್ಲ ಇರಲೇಬೇಕಲ್ವಾ. ಸೊ ಪಿಂಡಿ ಚೋಲೆ ಭಟೂರೆ, ಮತ್ತೆ ಕಚೋರಿ ಚೋಲೆ, ಬೆಡ್ಮಿ ಇದೆಲ್ಲ ಸಿಗುತ್ತೆ. ಪ್ಲೇನ್ ಪುಲ್ಕಾ ಬಂದು 30 ರೂಪಾಯಿ, ದೇಸಿ ಗೀ ಹಾಕಿರೋ ಒಂದು ಪುಲ್ಕಾ ಬಂದು 40 ರೂಪಾಯಿ. ಸೊ ಈಗ ನಾವು 2 ಪುಲ್ಕಾ ಹೇಳಿದೀವಿ. ಕುಲ್ಚಾ ಎಲ್ಲ 40 ರೂಪಾಯಿ. ನಮಗೆ ಕೊಟ್ಟಂತ ಪ್ಲೇನ್ ಲಚ್ಚಾ ರೋಟಿ ಒಂದು 90 ರೂಪಾಯಿ, ಒಂದು 90 ರುಪೀಸ್. ಲಚ್ಚಾ ಪರಾಟ ಬ್ರೆಡ್ ಬಾಸ್ಕೆಟ್ ಇದೆ, ಅದು 550. ಪರಾಟ ಬ್ರೆಡ್ ಬಾಸ್ಕೆಟ್ ಇದೆ, ಅದು ಬಂದು 530. ಸೊ ಆಲ್ಮೋಸ್ಟ್ ಎಲ್ಲ ಒಂದು 80-90 ಅನ್ಕೊಳ್ಳಿ ಒಂದೊಂದು ಪೀಸ್, ಓಕೆನಾ. ಅದ್ರ ಮೇಲೆ 100 ಮೇಲೆನೆ ಜಾಸ್ತಿ ಆಪ್ಷನ್ಸ್ ಇರೋದು ನಿಮಗೆ. ಲೈಕ್ 130, 140, 150 ಇದ್ರಲ್ಲಿ ಜಾಸ್ತಿ ಆಪ್ಷನ್ಸ್ ಇದೆ. ಕರಿಗಳು ಅಷ್ಟೇ ಅಲ್ಲ. ಈ ಆಲೂ ಪರಾಟ ಎಲ್ಲ 140. ಎಷ್ಟು ಪೀಸ್ ಬರುತ್ತೆ ಗೊತ್ತಿಲ್ಲ ನಮಗೆ. ಆಲೂ ಪರಾಟ 140, ಹೈಯೆಸ್ಟ್ ಬಂದು 380. ಕಿಡ್ಸ್ ಸ್ಪೆಷಲ್ ಚೀಸ್ ಪಿಜ್ಜಾ ಪರಾಟ ನೋ ಸ್ಪೈಸಿ, ಇದು ಬಂದು 380. ಮತ್ತೆ ಚೀಸ್ ಬಸ್ ಪರಾಟನು 380. ನಿಮಗೆ ಕರಿಗಳು ಎಲ್ಲಾನು 300 ಮೇಲೇನೆ ಜಾಸ್ತಿ ಕಾಣಿಸ್ತಾ ಇರೋದು. ಆಲೂ ಜೀರಾ ಡ್ರೈ ಎಲ್ಲ ಮಾತ್ರ 180. ಮಿನಿಮಮ್ 300 ಅಂಡ್ ಅಬೌವ್ ಕೊಟ್ರೆ ಒಳ್ಳೆ ಸಬ್ಜಿ ತಗೋಬಹುದು. ರೈಸ್ಗಳು 200, 300 ಈ ರೇಂಜ್ ಎಲ್ಲ ಇದೆ. ಶಾಹಿ ಪುಲಾವ್ ಸರ್ವ್ ವಿತ್ ಖೀರಾ ರೈತ ಮಾತ್ರ 440 ರೂಪಾಯಿ. ಓಕೆ, ಐ ಥಿಂಕ್ ಮೆನು ಕಾರ್ಡ್ ಸಾಕಷ್ಟು ಹೇಳಿದೀನಿ ಅನ್ಸುತ್ತೆ ನಾನು ನಿಮಗೆ. ನಂಗೆ ಏನು ಗೊತ್ತಾ, ಊಟಕ್ಕಿರು ನಿಂಬೆಹಣ್ಣು ಈರುಳ್ಳಿ ಕೊಡದೆ ಸಮಾಧಾನ ಇಲ್ಲ ರೀ. ಇಷ್ಟು ಮೇಲೆ ಒಂದು 2 ಪೀಸ್ ಸೌತೆಕಾಯಿ, ಒಂದು ಪೀಸ್ ಈರುಳ್ಳಿ, 1 ಪೀಸ್ ನಿಂಬೆಹಣ್ಣು, ಇದೊಂಥರ ಕೊಡ್ಲೇಬೇಕು ಅನ್ಸುತ್ತೆ. ಎಸ್ಪೆಷಲಿ ಈ ತರ ಚಪಾತಿ ಸಬ್ಜಿ ಎಲ್ಲ ತಿನ್ನಕ್ಕೆ ಹಸಿ ಈರುಳ್ಳಿ ಬೇಕು, ಸೌತೆಕಾಯಿ ಬೇಕು. ಇದು ಇವ್ರು ಆ್ಯಡ್ ಮಾಡಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಹೆಂಗೋ ಕೇಳಿ ಕೇಳಿ ನಾನು ನಿಂಬೆಹಣ್ಣು ತರಿಸ್ಕೊಂಡಿದ್ದೀನಿ. ಬಟ್ ರಾಜ್ಮಾ ನಾನು ಎಷ್ಟು ಆಸೆ ಪಟ್ಟು ಆರ್ಡರ್ ಮಾಡಿದ್ದೆ. ಈಗ ರಾಜ್ಮಾ ನಾನು ಮನೇಲಿ ಮಾಡೋದು ಕಡಿಮೆ, ಅದು ತುಂಬಾ ಒಳ್ಳೇದು ರಾಜ್ಮಾ. ಬಟ್ ಮನೆಯಲ್ಲಿ ಮಾಡೋದು ಕಡಿಮೆ, ಯಾಕಂದ್ರೆ ಸೋಕ್ ಮಾಡಬೇಕು, ಬೇಯಿಸ್ಬೇಕು ಅಂದ್ಬಿಟ್ಟು ಸ್ವಲ್ಪ ಸೋಂಬೇರಿತನ ಮಾಡ್ತೀನಿ ರಾಜ್ಮಾ ಮಾಡೋದಕ್ಕೆ. ಅಂಡ್ ಅದು ನಮ್ಮ ರೆಗ್ಯುಲರ್ ಫುಡ್ ಅಲ್ಲಿ ಇರಲ್ವಲ್ಲ, ಸೊ ಹಾಗಾಗಿ ಒಂಚೂರು ಸೋಂಬೇರಿತನ ಮಾಡ್ತೀನಿ. ಬಟ್ ಸ್ವೀಟ್ ಕಡಿಮೆ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಸ್ವೀಟ್ ಮಾಡಕ್ ಕೊಟ್ಟಿದ್ದಾರೆ. ತುಂಬಾ ಹೆವಿ ಆಗ್ಬಿಟ್ಟಿದೆ. ಸ್ವೀಟ್ ಬೂಂದಿ ಅಂತೂ ಪ್ರಶಾಂತ ತಿನ್ಬೇಕು. ಜೀರಾ ರೈಸಲ್ಲಿ 1 ಸ್ಪೂನ್ ನಿಮಗೋಸ್ಕರ ಟ್ರೈ ಮಾಡಿ ಹೇಳ್ತೀನಿ. ಆಮೇಲೆ ಮೊಸರು ಬಜ್ಜಿನೂ ಟ್ರೈ ಮಾಡ್ತೀನಿ ಆಯ್ತಾ. ಅಫ್ಕೋರ್ಸ್ ಜೀರಾ ರೈಸ್ ಜೊತೆ ದಾಲು. ಮಿಕ್ಕಿದ ಪ್ರಶಾಂತತೆ ಕ್ಯಾಟಗರಿ. ಅವರು 1 ಪರಾಟ 1 ಪುಲ್ಕಾ ತಿಂದಿದ್ದಾರೆ ಈಗ, ಮತ್ತೆ ಕುರ್ಕುರೆ ಬೆಂಡಿ ಸ್ವಲ್ಪ ಹಾಕಿದೆ ಅವರಿಗೆ. ಓಕೆ, ಇದ್ರ ಜೊತೆ ದಾಲ್ ತಗೊಂಡು ಹೇಳ್ತೀನಿ ಆಯ್ತಾ ನಿಮ್ಗೆ. ನೋಡಿ ಒಳ್ಳೆ ತಡ್ಕ ಹಾಕಿದ್ದಾರೆ, ಅಚ್ಕಾರದ ಪುಡಿ, ಮತ್ತೆ ಏನು ಹಾಕಿರೋದು ಇವರು, ತಡ್ಕಾಗ ಏನೋ ಹಾಕಿದ್ದಾರೆ. ಬೆಳ್ಳುಳ್ಳಿ ಸಣ್ಣಕ್ಕೆ ಪೀಸ್ ಮಾಡಿ ಬೆಳ್ಳುಳ್ಳಿ ತಡ್ಕ ಕೊಟ್ಟಿದ್ದಾರೆ ದಾಲಲ್ಲಿ. ಸಗದ ಇದೆ, ಸಣ್ಣ ಪೀಸ್ ಮಾಡಿ. ಸೊ ಇದು ದಾಲ್ ಚೆನ್ನಾಗಿದೆ. ಜೀರಾ ರೈಸು ಟ್ರೈ ಮಾಡ್ಬಿಡ್ಲಾ? ನನಗೆ ಬಾಸ್ಮತಿ ಅಕ್ಕಿಲಿ ಈ ಥರ ಜೀರಾ ರೈಸು, ಪುಲಾವು, ಬಿರಿಯಾನಿ ಎಲ್ಲ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಪ್ಲೇನ್ ಜೀರಾ ರೈಸ್ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್.
ಪ್ಲೇನ್ ಜೀರಾ ರೈಸು ತುಂಬ ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ಜೀರಾ ರೈಸು ದಾಲ್ ಕಾಂಬಿನೇಷನ್ ಚೆನ್ನಾಗಿದೆ. ದಾಲು ಅಷ್ಟೇ ಖಾರವಾಗೇನಿಲ್ಲ, ಉಪ್ಪು ಹಾಕಿದ್ದಾರೆ ಅಷ್ಟೇ, ಖಾರ ಏನು ಜಾಸ್ತಿ ಇಲ್ಲ, ಮೈಲ್ಡ್ ಆಗಿದೆ. ಮೊಸರು ಬಜ್ಜಿ ತಿನ್ನೋಣ. ಮೊಸರು ಬಜ್ಜಿ ನೋಡಕ್ಕಂತೂ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇವ್ರದ್ದು ಡೆಸರ್ಟ್ಸ್ ಇದೆ ಆಯ್ತಾ, ಜಾಮೂನು, ರಬ್ಡಿ ಅದೆಲ್ಲ ಡೆಸರ್ಟ್ಸ್ ಇದೆ. ಡೆಸರ್ಟ್ ಅಂತೂ ಖಂಡಿತ ತಿನ್ನಕ್ಕಾಗಲ್ಲ ನಾವು. ಮೊಸರು ಬಜ್ಜಿ ಚೆನ್ನಾಗಿದೆ. ಇಷ್ಟೆಲ್ಲ ತಿಂದ್ಮೇಲೆ ಮೊಸರು ಬಜ್ಜಿ ತುಂಬಾ ಸೂದಿಂಗ್ ಆಗಿ ಅನಿಸ್ತಾ ಇದೆ. ಚೆನ್ನಾಗಿದೆ ಮೊಸರು ಬಜ್ಜಿ, ತುಂಬಾ ಚೆನ್ನಾಗಿದೆ. ನನ್ನ ಮುಂದಿನ ಟೇಬಲಲ್ಲಿ ನಾನು ಪೇ ಮಾಡ್ತೀನಿ ಬಿಲ್ನ ಅಂತ ಗಲಾಟೆ ನಡೀತಾ ಇದೆ. ಮೊಸರು ಬಜ್ಜಿ ಇಷ್ಟ ಆಯ್ತು ನನಗೆ. ಮೊಸರು ಬಜ್ಜಿ, ಪರಾಟ, ಪುಲ್ಕ, ಆಲೂ ಡ್ರೈ ಸಬ್ಜಿ, ಅದು ಬಿಟ್ಟರೆ ಜೀರಾ ರೈಸು ದಾಲು ಓಕೆ ನನಗೆ ಇಷ್ಟ ಆಯಿತು. ಬಟ್ ನೋ ರಾಜ್ಮಾ, ನೋ ಫಾರ್ ಕುರ್ಕುರೆ ಬೆಂಡಿ. ಪಾಪಡ್ ಚೆನ್ನಾಗಿದೆ. ಬೂಂದಿ ಚೆನ್ನಾಗಿದೆ ಬಟ್ ಸ್ವೀಟ್. ಮೊಸರು ಬಜ್ಜಿ ತಿಂತಾರೆ. ಇದು ಪರ್ಫೆಕ್ಟ್ ತಿಂಗು. ಕ್ಲೈಮ್ಯಾಕ್ಸು ಛಾಸ್ ಅಲ್ಲಿ ಮಾಡ್ತಾ ಇದೀವಿ ನೋಡಿ. ಇಲ್ಲಿ ನಾವು ಒಂಥರ ದೊಡ್ಡ ಲೋಟದಲ್ಲಿ ಬಂದಿದೆ. ಇದು ಪಟಿಯಾಲ ಗ್ಲಾಸ್ ಅಂತೆ. ನಾರ್ಮಲ್ ಛಾಸ್ ತಗೊಂಡ್ರೆ 100 ರೂಪಾಯಿ, ಈ ಪಟಿಯಾಲ ಗ್ಲಾಸ್ ಅಲ್ಲಿ ತಗೊಂಡ್ರೆ 150 ರೂಪಾಯಿ. ನೋಡಿ, ಹಿಡಿಯೋಕ್ಕೂ ಒಂದ್ ಸ್ವಲ್ಪ ಕಷ್ಟ ಅನ್ನೋ ಹಾಗೆ ಬಂದಿದೆ ಇದು. ಬಟ್ ಛಾಸ್ ನೋಡಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇದೆ, ತಣ್ಣಗಿದೆ. ಕೊತ್ತಂಬರಿ ಸೊಪ್ಪು, ಮಜ್ಜಿಗೆ ಇಷ್ಟಂತೂ ಕಾಣಿಸ್ತಾ ಇದೆ ನನಗೆ. ಸೊ ಇಲ್ಲಿ ಕೂತ್ಕೊಂಡು ಇವಾಗ ಆರಾಮಾಗಿ ಛಾಸ್ ಕುಡಿಯೋಣ. ಅಬ್ಬಬ್ಬಬ್ಬ, ಸ್ವಲ್ಪ ನಿಧಾನಕ್ಕೆ ಕೂತ್ಕೊಂಡೆ. ಸಖತ್ತಾಗಿದೆ ಛಾಸ್, ವೆರಿ ನೈಸ್. ತುಂಬಾ ಚೆನ್ನಾಗಿದೆ ಛಾಸ್, ಚೆನ್ನಾಗಿದೆ. 150 ರೂಪಾಯಿಗೂ ಚೆನ್ನಾಗಿದೆ ಮಜ್ಜಿಗೆಗೆ ಅಲ್ವಾ? ಮಜ್ಜಿಗೆಗೆ ನಾನು 150 ರೂಪಾಯಿ ಕೊಡ್ಬೇಕಾ ಅಂತ ಖಂಡಿತವಾಗಿ ಯೋಚನೆ ಮಾಡ್ತೀನಿ. ಬಟ್ ಕಪೂರ್ಸ್ ಕೆಫೆಗೆ ಬಂದಾಗ ಫಿನಿಶ್ ಮಾಡೋಣ ಇದರಲ್ಲಿ ಅಂತ ಫಿನಿಶ್ ಮಾಡ್ತಾ ಇದ್ದೀನಿ. ಮಜ್ಜಿಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು, ಜೀರಿಗೆ ಪೌಡ್ರು, ಚಾಟ್ ಮಸಾಲ ಎಲ್ಲ ಹಾಕಿದ್ದಾರೆ, ಉಪ್ಪಿದೆ, ಚೆನ್ನಾಗಿದೆ. ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಸೊ ಖಾರ ಇಲ್ಲ. ಎರಡು ಕೈ ಲೋಟ ಇಟ್ಕೊಂಡು ಕುಡಿತಾ ಇದೀನಿ. ಒಂಥರ ಹಿಂಗ್ ಕುಡಿತಿದ್ರೆ ಗಂಜಿ ಕುಡಿತಾರ ಫೀಲಿಂಗ್ ನನಗೆ. ಮಜ್ಜಿಗೆ ಚೆನ್ನಾಗಿದೆ. ಪ್ರಶಾಂತಕ್ಕೆ ಪಾಪ ಲಸ್ಸಿ ತಗೋಬೇಕು ಅಂತ ಆಸೆ ಇತ್ತು. ನಾನು ಲಸ್ಸಿ ಅಂದ್ರೆ ಮತ್ತೆ ಸ್ವೀಟ್ ಆಗ್ಬಿಡುತ್ತೆ ಅಂತ ಬೇಡ ಅಂದೆ. ಹೋಗ್ಲಿ ಪಾಪ ಅಂತ ಚಾಸ್ ತಗೊಂಡ್ರು. ಬಟ್ ಹೀ ಇಸ್ ಹ್ಯಾಪಿ. ಚಾಸ್ ತಗೊಂಡಿದ್ದು ಅವ್ರಿಗೂ ಖುಷಿ ಆಯ್ತು. ಸೊ ಸದ್ಯ ನಂಗೆ ಸಮಾಧಾನ ಆಯ್ತು. ಪ್ರೀತಿನಿ ಆದ್ಯಾರು ತಂದ ಆಸ್ತಿ ನಮ್ಮ ಬಾಳಿಗೆ, ಅದೇನೋ ಒಂಥರ ಆ ಥರ ಎಲ್ಲ ಹೇಳ್ಬೇಕು ಅನ್ಸ್ತಿದೆ. ಹಸಿವಿನಲ್ಲೂ ಹಬ್ಬಾನೇ. ಆದ್ರೆ ಕಪೂರ್ಸ್ ಕೆಫೆಗೆ ಬಂದು ಹಸುವು ಅಂತ ಹೇಳಿದ್ರೆ ಸುಳ್ಳಾಗತ್ತೆ. ಅದು ಹಸುವು ಅಂತಾನೂ ಹೇಳಂಗಿಲ್ಲ, ಜೇಬಲ್ ದುಡ್ಡಿಲ್ಲ ಅಂತಾನೂ ಹೇಳಂಗಿಲ್ಲ. ಹೆಂಗೆ ಬಂತು ಬಿಲ್ಲು ಬಂತು. ಪನೀರ್ ಚೀಸ್ ಸ್ಟಿಕ್ಸ್ 8 ಪೀಸು ನಾನು ನಿಮ್ಗೆ ಹೇಳಿದೆ. 350 ಇತ್ತು, 400 ಹಾಕಿದಾರಲ್ಲ ಇಲ್ಲಿ. ರಾಜ್ಮಾ ಕೊಂಬು 330, ಪುಲ್ಕ 40, ಕರೆಕ್ಟು 80. ಪ್ಯಾಕೇಜಿಂಗ್ ಚಾರ್ಜು 10 ರೂಪಾಯಿ. ನಾವು 3 ಪನ್ನೀರ್ ಇದನ್ನ ಉಳಿಸ್ಕೊಂಡಿದ್ವಲ್ಲ ಚೀಸ್ ಸ್ಟಿಕ್ಕು, ಅದನ್ನ ಪ್ಯಾಕ್ ಮಾಡಿಸ್ಕೊಂಡಿದ್ವಿ, ಅದಕ್ಕೆ 10 ರೂಪೀಸ್ ಹಾಕಿದ್ದಾರೆ. ಚಾನ್ಸ್ ಪಟ್ಟಿಯಲ್ಲ 150. ಇದೊಂದೇ ಕನ್ಫ್ಯೂಸ್ ಆಯ್ತಲ್ಲ ನನಗೆ, ನೋಡ್ಬೇಕಲ್ಲ ನಾನು. 350 ಅಂತ ಹೇಳಿದ್ದೆ ನಾನು. ಏನ್ ತಗೊಂಡಿದ್ದು ನಾವು? ಪನ್ನೀರ್ ಚೀಸ್ ಸ್ಟಿಕ್ ಅಲ್ವಾ? ಎಲ್ಲಿದೆ ಅದು? ಇಲ್ಲಿ ಪನ್ನೀರ್ ಚೀಸ್ ಸ್ಟಿಕ್. ಹೌದ್ರಿ, 400. ನಾನೇನೋ ಕನ್ಫ್ಯೂಸ್ ಆಗಿ 350 ಒಂದೇ. ನಿಮಗೆ 400 ಕರೆಕ್ಟ್ ಹಾಕಿದ. ಪನ್ನೀರ್ ಚೀಸ್ ಸ್ಟಿಕ್ಸ್ 400. ಯಾಕೆ ಲಾಸ್ಟ್ ಪುಲ್ಸೇ ಇಲ್ಲ ನನಗೆ ಇವರು.
ಬಿಲ್ ಬಗ್ಗೆ ಮಾತಾಡ್ತಾ ಇದ್ರೆ ಮಜಕ್ಕೆ ಕುಂತ್ಬಿಟ್ಟಿದ್ದಾರೆ ಪ್ರಶಾಂತ್. ಎನಿವೇಸ್, ಸೊ ಟೋಟಲ್ ಬಂದು 990, ಸರ್ವಿಸ್ ಚಾರ್ಜ್ 50 ರೂಪಾಯಿ, SGST CGST ಸೇರಿಸಿ 50 ರೂಪಾಯಿ. ಸೊ 1067 ನೋಡಿ, 1067. ಇದು ನಮ್ಮ ಕಪೂರ್ ಕೆಫೆ RR ನಗರ್ನ ಬಿಲ್. ಓಕೆನಾ? ಪೇ ಮಾಡಿ ಕೆಳಗೆ ಹೋಗಿ ಮಿಕ್ಕಿದನ್ನೆಲ್ಲ ಮಾತಾಡ್ತೀನಿ. ಬನ್ನಿ. ಓಕೆ, ಕಪೂರ್ಸ್ ಕೆಫೆಲಿ ಊಟ ಆಯ್ತು, 1067 ಬಿಲ್ ಆಯ್ತು. ನನಗೆ ಪನ್ನೀರ್ ಚೀಸ್ ಸ್ಟಿಕ್ ತುಂಬಾ ಇಷ್ಟ ಆಯ್ತು. ಅಂಡ್ ಪರಾಠಾ ಪುಲ್ಕಾಗಳು ಚೆನ್ನಾಗಿದೆ. ಅಂಡ್ ಇನ್ನೇನು ತಿಂದ್ವಿ ನಾವು, ಆಲೂ ಡ್ರೈ ಚೆನ್ನಾಗಿತ್ತು, ಸಬ್ಜಿ ಏನಿತ್ತು ಡ್ರೈ ಸಬ್ಜಿ ಚೆನ್ನಾಗಿತ್ತು. ಅಂಡ್ ಚಾಸ್ ಚೆನ್ನಾಗಿತ್ತು. ಓವರ್ ಆಲ್ ಅಂದ್ರೆ ಕೊಡೋ ಬೆಲೆಗೆ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಇರುತ್ತೆ. ಬಿಕಾಸ್ ಬೆಲೆ ಕಡಿಮೆ ಇಲ್ಲ, ಇಲ್ಲಿ ಜಾಸ್ತಿ ಇರೋದ್ರಿಂದ ನಾವು ರುಚಿನೂ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ. ಆಂಬಿಯನ್ಸ್ ಚೆನ್ನಾಗಿದೆ. ಅಂಡ್ ಸಾರಿ, ಏನ್ ಹೇಳಕ್ ಬಂದ್ರಿ? ಹಾ, ಬಿಸಿ ಇರಬೇಕು, ಕರೆಕ್ಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಬಿಸಿ ಬಿಸಿ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಯಾಕಂದ್ರೆ ಥಾಲಿ ಅಂತ ಇವರು ಲೈಟ್ ಆಗಿ ತಗೊಳಕ್ಕಾಗಲ್ಲ. ನಾವು 65-70 ರೂಪಾಯಿ ಕೊಡೋ ಥಾಲಿ ಕೂಡ ಬಿಸಿ 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 ಇರುತ್ತೆ ಅಲ್ವಾ. ಸೊ ಹಾಗಾಗಿ ಬಿಸಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸ್ತು ನನಗೆ. ಹೋಗಿ ಗೋ ಪ್ಲೀಸ್ ಗೋ. ಸೊ ಎಸ್, ಇವತ್ತು ಫಸ್ಟ್ ಟೈಮ್ ಕಪೂರ್ಸ್ ಕೆಫೆಗೆ ಬಂದಿದ್ದು. ಕಪೂರ್ಸ್ ಕೆಫೆಲಿ ಊಟ ಮಾಡಿದ್ವಿ. ನಾನು ನಿಮಗೆ ಇವ್ರಿಗೆ ಓವರ್ ಆಲ್ಗೆ 5ಗೆ 4.3 ಕೊಡೋಕೆ ಇಷ್ಟಪಡ್ತೀನಿ. ಬಿಕಾಸ್ ಬೆಲೆಗೆ ಮತ್ತೆ ನಮಗೆ ಸರ್ವ್ ಮಾಡೋದಕ್ಕೆ ಎರಡಕ್ಕೂ ಸೇರಿ ಆ್ಯಂಡ್ ರುಚಿ ಶುಚಿ ಎಲ್ಲನೂ ಸೇರಿ 4.3 ಕೊಡೋಕೆ ಇಷ್ಟಪಡ್ತೀನಿ. ಇದರ ಬೆಲೆ ಕಡಿಮೆ ಮಾಡಬೇಕು, ಇಲ್ಲ ಅಂತಂದ್ರೆ ಕ್ವಾಲಿಟಿ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನು. RR ನಗರ್ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ನೀವು ಕಪೂರ್ಸ್ ಕೆಫೆಗೆ ಬನ್ನಿ, ಒಂದ್ಸಲ ತಿನ್ನಿ. ನಿಮಗೇನು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಇವತ್ತಿನ ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.